ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿರೋ ವಿಚಾರ ನಿಮಗೆಲ್ಲ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ಆಟೋದವರು ಗ್ರಾಹಕರ ಹತ್ರ ಅತಿ ಹೆಚ್ಚು ಹಣ ವಸೂಲಿ ಮಾಡ್ತಾರೆ ಆರೋಪಗಳು ಕೇಳಿ ಬರ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ನಿಜಾನೋ ಎಷ್ಟು ಮಟ್ಟಿಗೆ ಸುಳ್ಳು ಬಂದಿಲ್ಲ. ನನ್ನ ಜೊತೆ ಒಂದಿಷ್ಟು ಆಟೋ ಚಾಲಕರಿದ್ದಾರೆ. ಬನ್ನಿ ಇದೆಲ್ಲ ಗ್ರಾಹಕರಿಗೆ ನಿಜವಾಗ್ಲೂ ಅವರು ವಸೂಲಿ ಮಾಡ್ಕೊತಿದ್ದಾರೆ ಅವರಿಂದ ಹಣ ಅನ್ನೋಂಥದ್ದು ತಿಳ್ಕೊಳ್ಳೋಣ. ಸರ್, ಇವಾಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಬೇಕು ಅಂತ, ಬಟ್ ಇವಾಗ ಬ್ಯಾನ್ ಆಗಿದೆ. ಇವಾಗ ಗ್ರಾಹಕರು ಕಂಪ್ಲೇಂಟ್ ಮಾಡ್ತಿದ್ದಾರೆ ಅಂದರೆ ನಮಗೆ ಬೈಕ್ ಟ್ಯಾಕ್ಸಿನೇ ಬೇಕಿದ್ದಿತ್ತು, ಆಟೋದವ್ರು ನಮ್ಮಿಂದ ಹೆಚ್ಚು ಹಣ ವಸೂಲಿ ಮಾಡ್ತಿದ್ದಾರೆ ಅನ್ನೋಂಥ ವಿಚಾರ ಕೂಡ ಅವ್ರು ಹೇಳ್ತಾರೆ. ಇದ್ರ ಬಗ್ಗೆ ನೀವು ಏನು ಹೇಳ್ತಾರೆ? ಯಾಕಂದರೆ ವಿಡಿಯೋಸ್ ಎಲ್ಲ ನೋಡಿದೆ, ಏನು ಹೇಳ್ತೀರಾ ಇದ್ರ ಬಗ್ಗೆ? ನಿಮಗೆ ಇಲ್ಲಿ ಜಯ ಸಿಕ್ಕಿದೆ, ಬಟ್ ಈ ಥರ ಮಾಡೋದು ಎಷ್ಟು ಸರಿ ಅಂತ. ಸರ್, ನಾನು ಮೊದಲನೇದಾಗಿ ನಾನು ಮೀಡಿಯಾದಲ್ಲಿ ನೋಡಿದೆ, ಟಿವಿ ನೈನಲ್ಲಿ ಬಂತು ಮತ್ತು BTV ಬಂತು, ಎರಡರಲ್ಲೂ ನೋಡಿದೆ. ಮೊದಲನೇದು, ನಾನು ಮೀಡಿಯಾ ಮಿತ್ರರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ನೀವು. ನಿಮಗೆ ಫಸ್ಟು ನಾನು ಬೆಂಗಳೂರು ಆಟೋ ಚಾಲಕರ ಪರವಾಗಿ ಧನ್ಯವಾದಗಳು ಅರ್ಪಿಸ್ತೀನಿ. ಒಳ್ಳೇದು ಕೆಟ್ಟದ್ದು ಎಲ್ಲ ತೋರಿಸ್ತೀರಾ. ಆದರೆ ಇಲ್ಲಿ ಆಗ್ತಾ ಇರೋದೇನಂದರೆ, ನಾವು 72 ಇಸ್ವಿಯಿಂದಲೂ ಕೂಡ ಆಟೋ ಬೆಂಗಳೂರಲ್ಲಿ ಮಹಾನಗರ ಪಾಲಿಕೆ ಇಲ್ಲದೇ ಇದ್ದಾಗ ಟೈಮಲ್ಲೂ ಕೂಡ ಬೆಂಗಳೂರಲ್ಲಿ 3 ಜನ ಸೇವೆನ ಉತ್ತಮವಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಯಾರ್ಯಾರಪ್ಪ 3 ಜನ ಅಂದರೆ, ನಮ್ಮ ಕರ್ನಾಟಕ ಪೊಲೀಸರು, ನಮ್ಮ ಸೆಕೆಂಡ್ BMTC ಬಂದರೆ ಆಟೋ ಚಾಲಕರೇ, ನನ್ನ ಆಟೋ ಚಾಲಕರೇ. ಇವತ್ತು ಅವತ್ತಿನ ದಿನ ಕಮ್ಮಿ ಇತ್ತು, ಇವತ್ತು ನಾವು ನಮ್ಮ ಆಟೋಗಳು ಹೆಚ್ಚಿದೆ ಅಂದರೆ ಒಂದು 3 ಲಕ್ಷ ಇದೆ. ಮೊದಲನೇದಾಗಿ ನಾನು ಆ 3 ಲಕ್ಷ ಯಾರ್ಯಾರು ಆಟೋ ಚಾಲಕರಿಗೆ ನೋಂದಣಿ ಆಗಿರುವಂಥ ಚಾಲಕರಿದ್ದಾರೋ ಅವರಿಗೆ ಉತ್ತಮವಾಗಿ ಸೇವೆ ಸಲ್ಲಿಸಿ ಅಂತೇಳಿ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಸರ್, ಇಲ್ಲಿ ನಾನು ನಿನ್ನೆ TV ನೈನಲ್ಲಿ ನೋಡಿದಾಗ ಆಟೋ ಡ್ರೈವರ್ಗಳು ಕೊಳ್ಳೆ ಹೊಡಿತಾ ಇದ್ದಾರೆ. 2.8 ಪಾಯಿಂಟ್ಗೆ 2 ಕಿಲೋಮೀಟ್ರ್ 8 ಪಾಯಿಂಟ್ಗೆ 110 ರೂಪಾಯಿ ತಗೋತಾ ಇದ್ದಾರೆ ಅಂತ ಫಸ್ಟ್ TV ನೈನಲ್ಲಿ ಬಂತು. ಇವತ್ತಿನ ನ್ಯೂಸಲ್ಲಿ BTV ಒಳಗೆ ನೋಡಿದೆ. ಬಟ್ ಇದಕ್ಕೆ ಆಟೋ ಡ್ರೈವರ್ ಅಲ್ಲ ಕಾರಣ. ಒಂದು, ಸಾರ್ವಜನಿಕರು ಬುಕ್ ಮಾಡುವಾಗ ಅವರ ಮೊಬೈಲಲ್ಲೇ ತೋರಿಸುತ್ತೆ ಅದು. ಆಮೇಲೆ ಇನ್ನೊಂದು ಏನು ಅಂದರೆ, ಇದರಲ್ಲಿ ನಾವು ಅಗ್ರಿಗೇಟ್ ಯಾರಿದ್ದಾರೆ ಅವರ ಆಫೀಸ್ಗಳ ಮುಂದೆ ಆಫೀಸ್ನ ಸೀಸ್ಗಳು ಮಾಡಿಸ್ಬೇಕು. ನಮ್ಮ ಈಗ ಆಲ್ರೆಡಿ ರನ್ನಿಂಗ್ ಅಲ್ಲಿರುವಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರೇ ಹೇಳ್ತಾರೆ, ನಿಮ್ಗಳ ಹತ್ರ ನಮ್ಮ ಮೀಡಿಯಾದವ್ರ ಹತ್ರ ಬೈಕ್ ತಗೊಂಡಿದ್ದಾರೆ. ಅದು ಕೂಡ ನಾವು ನೋಡಿದ್ದೀವಿ. ಯಾವ ತರ ಅಂದ್ರೆ, ಅದು ಲೈಸೆನ್ಸ್ ಇಲ್ಲ, ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಅದರಿಂದ ನಾವೇನು ಮಾಡೋಕ್ಕಾಗ್ತಾ ಇಲ್ಲ ಅಂತಾರೆ. ಇದು ಕಾನೂನಿಗೆ ವಿರೋಧ. ನಾವು 3 ಲಕ್ಷ ಆಟೋ ಡ್ರೈವರ್ಗಳು ಇರೋದು ಯಾವ ತರ ಇದೀವಿ ಅಂದ್ರೆ, ನಮ್ಮಿಂದ ಸರ್ಕಾರ ಈಗ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಸಂವಿಧಾನ ರಚನೆ ಮಾಡಿದಾರೋ, ನಮಗೆ ಆದಂತ ಕಾನೂನು ಇದೆ, ಸರ್ಕಾರ ಇದೆ, ಪೊಲೀಸ್ ಇದೆ, ನ್ಯಾಯಾಲಯ ಇದೆ. ಆ ಚೌಕಟ್ಟಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಇವತ್ತಿನ ದಿನ. ಯಾವ ತರ ಅಂದ್ರೆ, ಸರ್ಕಾರ ನಮಗೆ ಫಸ್ಟ್ ನಾನು ಕೆಲಸ ಮಾಡ್ಬೇಕಾದ್ರೆ BMP ಆಗ್ತೀನಿ, ನಾನೊಬ್ಬ ಡ್ರೈವರು, ನಾನೊಬ್ಬ ಉದ್ಯೋಗ ಸೃಷ್ಟಿ ಮಾಡ್ಕೊಂಡಿದ್ದೀನಿ ಅಂದ್ರೆ ನನಗೆ ಒಂದು DL ಕೊಡ್ತಾರೆ. RTOದವ್ರು SSLC ಸರ್ಟಿಫಿಕೇಟ್ ಇದಾಗೆ. ಅದು ಒಬ್ಬರು ಸ್ನೇಹಿತರು SSLC ಓದಿರೋರು ಕೆಲಸ ಹುಡುಕೊಂಡಂಗೆ ನನ್ನ ವೃತ್ತಿ ನಾನು ಇದು ಮಾಡ್ಕೊಂಡಿದ್ದೀನಿ ಅಂತ ಹೇಳಿ DL ಕೊಡ್ತಾರೆ. ಆ DL ಆದಾದ್ಮೇಲೆ ನಾನೊಂದು ವೆಹಿಕಲ್ ತಗೋತೀನಿ. ಆ ವೆಹಿಕಲ್ ಏನೇನು ಬರುತ್ತೆ ಅಂದ್ರೆ, ನಾನು ಬೆಂಗಳೂರಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡೋಕ್ಕೆ ಪರ್ಮಿಟ್ ಕೊಡ್ತಾರೆ, RC ಇರುತ್ತೆ, ಅದಕ್ಕೆ ಇನ್ಶೂರೆನ್ಸ್ ಇರುತ್ತೆ, ಮೀಟರ್ ಪಾಸಿಂಗ್ ಇರುತ್ತೆ, ಎಮೋಷನ್ ಇರುತ್ತೆ. ಇದನ್ನೆಲ್ಲ ಮಾಡಿಸ್ಬೇಕು. ನಾನು ಪ್ರತಿ ವರ್ಷ 10 ರಿಂದ 12 ಸಾವಿರ ನನ್ನೊಂದು ವೆಹಿಕಲ್ ಅಲ್ಲಿ ಸೇರ್ತಂದ್ರೆ, ಇವಾಗ 3 ಲಕ್ಷ ವೆಹಿಕಲ್ ರಿಜಿಸ್ಟರ್ ಆಗಿದೆ RTOದಲ್ಲಿ. ಒಂದು ಪರ್ ಡೇ ನಾನು ಯೂನಿಫಾರ್ಮ್ ಇಲ್ಲ ಅಂದ್ರೆ ನನ್ಗೆ 200-300 ಫೈನ್ ಆಗ್ತದೆ. ಅದೇ ತರ ಇವಾಗ ಈ ಅನಾಗರಿಕಕ್ಕಿಂತ ಏನು ರ್ಯಾಪಿಡೋ ಇದೆ, ಇವಾಗ ಬಂದು 15ನೇ ತಾರೀಕಲ್ಲಿ ಅಂತ ಓಡಂಗಿಲ್ಲ ಅಂತಾರೆ. ಸರ್ ನೋಡಿ, ನಮಗೆ ಆದ ಸರ್ಕಾರ ಒಂದು ನಿಗದಿ ಮಾಡಿದೆ. ಕಿಲೋಮೀಟರ್ 15, 2 ಕಿಲೋಮೀಟರ್ಗೆ 30 ರೂಪಾಯಿ ನಿಗದಿ ಮಾಡಿದೆ. ನಾನು ಇವತ್ತಿನ ಒಂದು 30 ವರ್ಷದಿಂದ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ವೆಹಿಕಲ್ ಓಡಿಸ್ತಾ ಇದ್ದೀವಿ. ಮೀಟರ್ ಹಾಕೊಂಡೇ ಗಾಡಿ ಓಡಿಸೋದು. ನಮ್ಮ ಮೊಬೈಲ್ಗಳು ಕೂಡ ನೀವು ವಿಡಿಯೋದವ್ರು ಚೆಕ್ ಮಾಡ್ಬೋದು. ನಾವು ಇಲ್ಲಿ ಮಾಡ್ತಾ ಇರೋದು, ಸಾರ್ವಜನಿಕರು ಅವ್ರ ಮೊಬೈಲಿಂದಾನೇ ಆಫ್ ಮಾಡೋದು. ನನ್ನ ಡ್ರೈವರ್ ಹೋಗಿ ನೀವು 100 ರೂಪಾಯಿ ಕೊಡಿ ಅಂತ ಹೇಳೋದು ಯಾರು ಕೊಡಲ್ಲ. ನಂಬರ್ ತಗೊಂಡು ಅಲ್ಲೇ ಫೋಟೋ ಹೊಡೆದಿರ್ತಾರೆ ಇಂಥ ಗಾಡಿ ಅಂತ. ನೀವು ಈ ಅನಾಗರಿಕದ ಯಾವ್ದು ಆಪ್ಗಳಿದೆ, ಆಪ್ಗಳ ಬಗ್ಗೆ ಕೇಸ್ ಹಾಕ್ಬೇಕು. ಮೀಡಿಯಾದವರು ನಮ್ಮ ಸ್ನೇಹಿತರು ಹೇಳಿದ್ರು ನಿನ್ನೆ TV ನೈನಲ್ಲಿ, ಆಟೋದವರು ಕೊಳ್ಳೆ ಹೊಡಿತಾ ಇದ್ದಾರೆ ಟ್ರಾಫಿಕ್ ಟಿಪ್ಪಲ್ಲಿ ಅಂತ. ಯಾವುದೇ ಆಟೋ ಡ್ರೈವರ್ ಹೋಗ್ಬಿಟ್ಟು ನೀವು ಕೊಡಿ ಅಂತ ಕೇಳಲ್ಲ. ಅಂತ ಗಾಡಿಗಳು ಏನಾದ್ರು ಇದ್ರೆ ನೋಡಿ ಸರ್,
100ಕ್ಕೆ ಒಬ್ರ ಇಬ್ರ ಸಿಗ್ಬೋದು, 3 ಲಕ್ಷದಲ್ಲಿ ಒಂದ್ 10 ಜನ ಸಿಗ್ಬೋದು. ಅಂತವ್ರಿಗೆ ನಾವೇ ಬುದ್ಧಿ ಕಲಿಸ್ತೀವಿ, ಇಲ್ಲ ಸರ್ಕಾರ ಇದೆ, ಪೊಲೀಸ್ ಇದೆ, ಅಂತ ಗಾಡಿಗಳು ಸೀಸ್ ಮಾಡಿ ಅಂತವ್ರಿಗೆ ನಾವೇ ಅಂತವ್ರಿಗೆ ಸಪೋರ್ಟ್ ಮಾಡ್ತೀವಿ, ಕೇಸ್ ಹಾಕಿ ಅಂತ. ಅಲ್ಲ, ಈ ತರದಿಂದ ನಿಮ್ಗೆ ಕೆಟ್ಟ ಹೆಸರಲ್ವಾ ಈ ತರ ಆಗೋದ್ರಿಂದ ಅಂತ ನಾನು ಹೇಳ್ತೀನಿ. ಅಂದ್ರೆ ನಾನು ಒಂದು ವಿಡಿಯೋ ನೋಡಿದೆ, ಕಸ್ಟಮರ್ ಇರ್ತಾರೆ, ಅಲ್ಲೆಲ್ಲ ಹೋಗಂತ ಕೇಳಿದಾಗ ಅವರು ಜಾಸ್ತಿ 200 ರೂಪಾಯಿ ಆಗುತ್ತೆ, ಬಟ್ ಮೀಟ್ರ್ ಹಾಕ್ತಾರೆ, ಹಾಕಲ್ಲ ಅಂತಾರೆ, ಅವಾಗ ಹಾಕ್ತಾರೆ. ನಾನು ಇರೋದು ಈಗ ಅಂತ ನೀವೇನು ಮಾಡ್ತೀರಾ, ಬೇಕಾದ್ರೆ ಬೇಡಂದ್ರೆ ಬಿಟ್ಟು ಅಂತಾರೆ. ಈಗ ಅವಾಗ ಹಾಕ್ತಾರಲ್ಲ, ಅದಕ್ಕೆ ರ್ಯಾಪ್ಟೋ ಬ್ಯಾನ್ ಆಗಿರೋದೇ ಸಮಸ್ಯೆ ಇದೆ. ನಾವು ರ್ಯಾಪ್ಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಸಾರ್, ಇಲ್ಲಿ ರಾಪಿಡೋ ಇದ್ರೆ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ರಿ ಅನ್ನೋದಕ್ಕೆ ನೋಡಿ ಸಾರ್, ಇಲ್ಲಿ ಎಲ್ಲಾ ವರ್ಗದಲ್ಲೂ ಇದ್ದಾರೆ, ಒಂದ್ ವರ್ಗ ಇಲ್ಲ, ಎಲ್ಲಾ ವರ್ಗದಲ್ಲೂ ಇದೆ. ಯಾವ್ಯಾವ ಕೆಲಸ ಇದೆ, ಯಾರೇ ಕೆಲಸ ಮಾಡೋದು ಇದ್ರು, ಅದೇ ಒಂದಿಬ್ರು ಕೆಟ್ಟವ್ರು ಇರ್ತಾರೆ, ಆಟೋ ರಿಕ್ಷಾದಲ್ಲೂ ಇರ್ತಾರೆ, ಕಾರಲ್ಲೂ ಇರ್ತಾರೆ, ಇರ್ತದೆ, ಮತ್ತೆ ಪೊಲೀಸ್ ಕೆಲಸದಲ್ಲೂ ಇರುತ್ತೆ, ಲಾಯರ್ ಇರುತ್ತೆ, ಪ್ರತಿ ಒಂದ್ರಲ್ಲೂ ಕರಪ್ಷನ್ ಇದೆ. ಹಂಗಿಲ್ಲ ಅಂದ್ರೆ ಈ ಕೇಸನೇ ಬೇಕಾಗಿಲ್ಲ, ಕೋರ್ಟ್ ಕಾನೂನು ಕಚೇರಿ ಸಂವಿಧಾನನೇ ಬೇಕಾಗಿಲ್ಲ ಸರ್. ಅದು ಸರಿ ಅಂತ ನಾವು ಒಪ್ಕೊಳ್ಳಲ್ಲ. ಅಂತವ್ರಿಗೆ ಅಂತ ಗಾಡಿಗಳನ್ನ ಸೀಸ್ ಮಾಡ್ಲಿ. ಬಟ್ ಆದ್ರೆ ಇಲ್ಲಿ ಈ 100 ರೂಪಾಯಿ ಅಂತ ಹೇಳಿದ್ದು 108 ರೂಪಾಯಿ ತಗೋತಾ ಇದೆ ಅಂತ TV9 ಅಲ್ಲಿ BTV ತೋರಿಸಿದ್ದು, ಅದು ಆಪ್ ಮುಖಾಂತರ, ಅದು ನೇರ ಕಾರಣ ಆಪ್ ಅವ್ರೆ. ಅದು ಓಲಾ ಇದೆ, ಊಬರ್ ಇದೆ, ಅದು ಯಾವ ಆಪ್ ಬುಕ್ ಮಾಡಿದಾರೋ ಆ ಗಾಡಿ ನಂಬರ್ ಸಿಕ್ಬಿಡುತ್ತೆ ನಿಮ್ಗೆ ಆರಾಮಾಗಿ. ಇವಾಗ TV ತೋರಿಸಿರುತ್ತೆ, ಆ ನಂಬರ್ ಆರಾಮಾಗಿ ಸಿಕ್ಬಿಡುತ್ತೆ. ಆ ಗಾಡಿ ತಗೊಳ್ಳಿ, ಯಾವ ಪಾರ್ಟಿ ಬುಕ್ ಮಾಡಿದಾರೆ ನೋಡಿ, ಯಾವ ಆಪ್, ಅಂತ ಆಪ್ ನ ಇವಾಗ ಬ್ಯಾನ್ ಮಾಡಿ, ತೊಂದರೆ ಅಂತಿಲ್ಲ. ಇದು ಬಂದಿರೋದಲ್ಲ ಯಾವಾಗ 2015-16ರಿಂದ ನಾವು 30 ವರ್ಷದಿಂದ ಹೆಂಡತಿ ಮಕ್ಕಳು ತೆಗಿದೀವಿ, ಮಕ್ಕಳು ಓದ್ತಿದೀವಿ, ಮನೆ ಬಾಡಿಗೆ ಕಟ್ತಾ ಇದೀವಿ. ಆರ್ಟ್ ಪೇಷಂಟ್ ನಾನು ಟ್ಯಾಬ್ಲೆಟ್ ತಗೊಳ್ಳೋದ್ ರೀತಿಲಿ ಕಷ್ಟ ಬಿದ್ದು ದುಡ್ಡು ತಗೋತೀವಿ. ನಾವು ಜನರಿಂದ ನಮ್ಮ ಹೊಟ್ಟೆ ತುಂಬುತ್ತೆ, ನಾವು ಜನರ ಸೇವೆ ಮಾಡ್ತೀವಿ. ನಾವು ನಿಮ್ಮ ಮೀಡಿಯಾ ಮುಖಾಂತರ ಕೇಳ್ಕೊತೀವಿ. ನಾನು ಆಲ್ರೆಡಿ 3 ಲಕ್ಷ ಇರುವಂತ ನನ್ನ ಸ್ನೇಹಿತರಿಗೆ, ನನ್ನ ಅಣ್ತಂದಿರು, ಈಗ ಎಸ್ಪೆಷಲಿ ನನ್ನ ಅಕ್ಕಗಿರೋ ಕೂಡ ಗಾಡಿ ಓಡಿಸ್ತಾ ಇದ್ದಾರೆ. ನಾವೇ ಓಡಿಸೋಕ್ಕಾಗಲ್ಲ ಅಂತ ಸಿಟಿಲಿ ಅವ್ರು ಓಡಿಸ್ತಾ ಇದ್ದಾರೆ. ಅವ್ರಿಗೆಲ್ಲ ಏನ್ ಕೇಳ್ಕೊತೀವಿ ಅಂದ್ರೆ, ದಯವಿಟ್ಟು ಮೀಟರ್ ಹಾಕೊಂಡು ಗಾಡಿಗಳು ಯಾಕೆ ಬೇಕಾಗಿಲ್ಲ ನೋಡಿ ಸರ್. 2 ಲಕ್ಷ 2,70,000 ಕೊಟ್ಟು ಗಾಡಿ ತಗೋತೀವಿ ಸರ್. ಅಂತ ಗಾಡಿ ಸೀಟ್ ಮಾಡಿ ಅಂತ ಗಾಡಿನ ಸೀಟ್ ಮಾಡ್ಲಿ ಸರ್. ನಾನ್ ಮೀಟರ್ ಹಾಕಲ್ಲ ಅಂತ ಗಾಡಿನ ಸೀಟ್ ಮಾಡ್ಲಿ. ಇದೆಲ್ಲ ಬಂದಿರೋದು 2015-16 ಈಚೆಗೆ ಆಪ್ಗಳು ಬಂದಿರೋದು. ಆಪ್ಗಳಿಗೆ ಲೈಸೆನ್ಸ್ ಇಲ್ಲ ಅಂತ ಆಪ್ ಮಾಡ್ತಾ ಇದ್ದಾರೆ ನೋಡಿ ಸರ್. ಇವಾಗ ಇಲ್ಲಿ ನಾವು ಗಾಡಿ ಓಡಿಸ್ತಾ ಇದೀವಿ, ನಮಗೆ ಆದ ಒಂದು ರೀತಿ ಇರುತ್ತೆ, ರೀತಿ ಮಾರ್ಗ ಕಲ್ಸ್ಕೊಂಡಿದ್ದಾರೆ. ಯೂನಿಫಾರ್ಮ್ ಹಾಕ್ಬೇಕು, ಶಿಸ್ತಾಗಿರ್ಬೇಕು. ನೀವು ಸೇವಿಂಗ್ ಮಾಡ್ತಿಲ್ಲ ಯಾಕೆ ಇರ್ಬೋದು. ನಾನು ಇದನ್ನ ಮಂತ್ರಾಲಯ ಬಿಟ್ಟಿದ್ದೀನಿ, ಅದಕ್ಕೋಸ್ಕರ ಮಾಡ್ತಿಲ್ಲ. ಆದ್ರೆ ಹಿಂಗಿರಲ್ಲ, ನಾವು ಅಫಿಷಿಯಲ್ ಆಗಿ ಇರ್ತೀವಿ. ಯಾಕೆ ಅಂದ್ರೆ ಈಗ ಮೊದ್ಲೇ ಒಂದು ನೀವು ಕೇಳಿದ್ರಲ್ಲ, ಫಸ್ಟ್ ಯಾರಿಗೆ ಸಾರ್ವಜನಿಕರು ತೊಂದರೆ ಆಗಿದೆ ಅಂದ್ರೆ ನನ್ನ ಆಟೋ ಚಾಲಕರೇ ಫಸ್ಟ್ ಬರೋದು ಅವರೇ ಸರ್. ಒಂದು ಯಾರಾದ್ರೂ ಏನಾದ್ರು ತೊಂದರೆ ಆಗಿದೆ ಅಂದ್ರೆ ಯಾರು ಬರಲ್ಲ, ಫಸ್ಟ್ ಮುಟ್ಟೋನೇ ಆಟೋ ಡ್ರೈವರ್. ಅವ್ರನ್ನ ಏನಾಗುತ್ತೋ ಫೇಸ್ ಮಾಡ್ತೀನಿ ಅಂತ ಡ್ರೈವರ್ ಸರ್. ನನ್ನ ಕೆಲಸ ನಾನು ಮಾಡಿ. ನೀವ್ ಹೇಳಿದ್ರೆ ಈಗ ಒತ್ತಿ ಹೇಳ್ತಾ ಇಲ್ಲ, 400 ಕಿಲೋಮೀಟರ್ 500 ಕಿಲೋಮೀಟರ್ ಅಂತ ಗಾಡಿ ಸೀಟ್ ಮಾಡ್ಲಿ. ಕೆಲವು ಹಲವಾರು 33 ಸಂಘಟನೆ ಇದೆ, ಆದ್ರೆ ನಾನು ಒಬ್ಬ ಸಂಘಟನೆಯಲ್ಲಿ ಇದ್ದೀನಿ. ಬಟ್ ಸಂಘಟನೆಯಲ್ಲಿ ಇರೋರೇ ಎಲ್ಲರೂ ಅದಕ್ಕೆ ಹೊಡೆಯಾಗಕ್ಕಾಗಲ್ಲ. ಯಾಕೆ ಅಂದ್ರೆ ಕೆಲವು 10 ಜನ ಇರೋದು ಒಬ್ರು ಇದ್ದೇ ಇರ್ತಾರೆ, ಆಯ್ತು ಕೇಳೇ ಬಿಡ್ತಾರೆ. ಬಟ್ ಅದೇ ತರ ಇದು ಆಗಿದೆ. 400 ಕೇಳೋದು 500 ಕೇಳೋದು ಅಂತ ಗಾಡಿಗಳನ್ನ ಸೀಟ್ ಮಾಡಿ ಅಂತವ್ರನ್ನ ಜೈಲಿಗೆ ಕಳಿಸಿ ನಮ್ಗೆ ಏನು ತೊಂದರೆ ಇಲ್ಲ. ನಾವು ಅಂತವ್ರಿಗೆ ಸಪೋರ್ಟ್ ಮಾಡೋದು, ನ್ಯಾಯವಾಗಿರ್ಬೇಕು, ನೀತಿ ಇರಬೇಕು. ಆದ್ರೆ ಈ ರಾಪಿಡೋಗೆ ನಮ್ಮ ಸಾರ್ವಜನಿಕರು ಹೆಣ್ಣು ಮಕ್ಕಳಿಗೂ ಕೂಡ ಸೇಫ್ಟಿ ಇಲ್ಲ. ನೀವೇ ನೋಡಿದ್ದೀರಾ, ಕೈ ಮುರ್ಕೊಂಡಿರೋದು, ಕಾಲು ಮುರ್ಕೊಂಡಿರೋದು. ಈಗ ಇಲ್ಲೇ ಒಬ್ರು ಇದ್ದಾರೆ ನಮ್ಮ ನಗರಲ್ಲಿ ಆಶ್ರಮದಲ್ಲಿ, ಅವ್ರ ಕಾಲು ಮುರಿದಾಗಿದೆ ನೈಟ್ ಆಕ್ಸಿಡೆಂಟ್ ಆಗಿ. ಅವ್ರಿಗೆ ಮನೆ ಕೂಡ ಇಲ್ಲ ಸರ್. ಹೆಂಗೆ ನರಳ್ತಾ ಇದಾರೆ ಅಂದ್ರೆ ಆ ಭಗವಂತ ಗೊತ್ತಿದೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.